ಜೀವಿತದಲ್ಲಿ ಕಾರ್ಯವನ್ನು ಮಾಡುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ನಿನಗೆ ಸ್ತೋತ್ರ. Hallelujah. Hallelujah. God is good. All the time. God is good. All the time. And all the time. God is good. ನನ್ನ ಅಪ್ಪ ಒಳ್ಳೆಯವನು ಎಂಬುದಾಗಿ ಎಷ್ಟು ಮಂದಿಗೆ ಹೇಳ್ಬೋದು? ಎಲ್ಲರಿಗೆ ಹೇಳ್ಬೋದಲ್ಲ, ನನ್ನ ಅಪ್ಪ ನಿಜ
ಸ್ತುತಿಸುವುದು, ನಿನ್ನನ್ನು ಆತ್ಮದಿಂದಲೂ ಶಕ್ತಿಯಿಂದಲೂ ಆರಾಧಿಸಲಿಕ್ಕೆ ನನಗೆ ಸರಿಯಾಗಿ ನೀನು ಕೊಟ್ಟಂತೆ ಒಂದು ಒಳ್ಳೆ ಸಮಯಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಆರಾಧನೆ ಮಾಡಿದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಹೇಳವಾಗಿ ಆಶೀರ್ವದಿಸುವ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ತಂದೆ ನಮ್ಮಲ್ಲಿಯೂ ನಮ್ಮ ಸಭೆಯಲ್ಲಿಯೂ ಅವರ ಕುಟುಂಬದಲ್ಲಿಯೂ ಅವರ ಮಕ್ಕಳಲ್ಲಿಯೂ ನೆರವೇರಲಿ ಅಪ್ಪ. ತಂದೆ ಬಂದವರು ಬಂದ ಹಾಗೆ ಅಲ್ಲಪ್ಪ, ನಿನ್ನೊಂದು ಸಮಾಧಾನ, ನಿನ್ನೊಂದು ಬಿಡುಗಡೆ, ನಿನ್ನೊಂದು ನೆಮ್ಮದಿಯನ್ನು ಹೊಂದಿಕೊಳ್ಳಿಕ್ಕೆ ಆಗುವಂತೆ ನೀನು ಸಹಾಯ ಮಾಡು. ನಾವು ಇದ್ದಾಗಿ ಇರುವುದೇ ಇಲ್ಲ. ಯೇಸುವಿನ ನಾಮದಲ್ಲಿ ನಾವು ಮೇಲಕ್ಕೆ ಮೇಲಕ್ಕೆ, ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವವರಾಗಿದ್ದೇವೆ. ಇದನ್ನು ನಾವು ಡಿಕ್ಲೇರ್ ಮಾಡ್ತೇವೆ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇಷ್ಟು ಆರಾಧಿಸಲಿಕ್ಕೆ ಕೃಪೆಯನ್ನು ಕೊಡಲು ನಾವು ಸ್ತೋತ್ರವನ್ನು ತಲೆ ಮುಂದಿನ ಪ್ರತಿಯೊಂದು ಭಾಗವನ್ನು ನೀನು ಹೇಳುವಾಗೆ ಆಶೀರ್ವದಿಸಪ್ಪ. ಪ್ರತಿಯೊಂದು ಭಾಗದಲ್ಲೂ ನಿನ್ನ ನಾವು ಒಂದೇ ಮಹಿಮೆ ಹೊಂದಲಿ ಸ್ವಾಮಿ. ಎಲ್ಲವನ್ನು ನಿನ್ನ ಕರಗಳಲ್ಲಿ ಮುಗಿಸ್ತಾ ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ 2 ಅರಸುಗಳ ಪುಸ್ತಕ, ಅದರಲ್ಲಿ 7ನೇ ಅಧ್ಯಾಯ, ಅದರಲ್ಲಿ 1ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. 2 ಅರಸುಗಳ ಪುಸ್ತಕ 7ನೇ ಅಧ್ಯಾಯ, ಅದರಲ್ಲಿ 1ನೇ ವಾಕ್ಯ. ಆಗ ಎಲಿಷನು, ಎಲ್ಲರೂ ಹೇಳಿ, ಆಗ ಎಲಿಷನು ಅವನಿಗೆ, ಇನ್ನೊಂದ್ಸತಿಯಲ್ಲಿ ಆಗ ಎಲಿಷನು ಅವನಿಗೆ, ಹೇಳಿ ಎಲ್ಲ ಸೇರಿ, ಯೆಹೋವನ ವಾಕ್ಯವನ್ನು ಕೇಳು. ಇನ್ನೊಂದ್ಸತಿಯಲ್ಲಿ ಯೆಹೋವನ ವಾಕ್ಯವನ್ನು ಕೇಳು. ನಾಳೆ ಇಷ್ಟೊತ್ತಿಗೆ, ಎಲ್ಲರೂ ಹೇಳಿ, ನಾಳೆ ಇಷ್ಟೊತ್ತಿಗೆ ಸಮಾರ್ಯದ ಪಟ್ಟಣದ ಬಾಗಿಲಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುತ್ತದೆ ಅನ್ನುತ್ತಾನೆ. ನೋಡಿ ಪ್ರಿಯರೇ, ದೇವರ ಮನುಷ್ಯನು ಹೇಳುವ ಮಾತುಗಳು. ನಾಳೆ ಇಷ್ಟೊತ್ತಿಗೆ ರೂಪಾಯಿಗೆ 12 ಸೇರಿ ಗೋಧಿ, 24 ಸೇರು ಜವಗೋಧಿ, ಅದು ಮಾರಲ್ಪಡುತ್ತದೆ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ದೇವರ ಮನುಷ್ಯ ಅಂತ ಇದ್ದಾರೆ, ದೇವರ ಪ್ರವಾದಿ ಅಂತ ಇದ್ದಾರೆ. ಆಮೇನಾಗ್ತದೆ? ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳು ಮಾಡಿದರು, ಇದು ಸಂಭವಿಸಲಾರದು ಅಂದನು. ಎಲಿಷನು ಅವನಿಗೆ ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ. ಎಲ್ಲರಲ್ಲಿ ನೀನು ಕಣ್ಣಾರೆ ಕಾಣುವಿ. ಆದರೆ ನೀನು ಅನುಭವಿಸುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ನಾನು ಈ ವಾಕ್ಯವನ್ನು ಆಧಾರವಿಟ್ಕೊಂಡು ಇವತ್ತು ನಾನು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವರ ವಾಕ್ಯ ಹೇಳ್ತದೆ ಆಗ ಎಲಿಷನು ಎಂಬುದಾಗಿ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಆಗ ಎಲಿಷನ್ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಸಮಾರ್ಯ ಪಟ್ಟಣದ ಒಂದು ಅವಸ್ಥೆ ಅದು ಬಹಳ ಕೆಟ್ಟು ಹೋದ ಅವಸ್ಥೆ ಆಗಿತ್ತು. ಆಮೇಲೆ ಅಲ್ಲಿ ಅದು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬರದಿಂದ ಜನರಿಗೆ ಊಟವಿಲ್ಲದೆ, ಜನರಿಗೆ ಯಾವ ನಿದ್ರೆ ಇಲ್ಲದೆ, ಜನರಿಗೆ ನೀರಿಲ್ಲದೆ ಬಹಳ ಕಷ್ಟಪಡುವುದನ್ನು ಆ ಸಮಾರ್ಯ ಪಟ್ಟಣದಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಅಂತ ಒಂದು ಪ್ರತಿಕೂಲ ಸಮಯದಲ್ಲಿ ದೇವರ ಮನುಷ್ಯರು ಏನ್ ಮಾತನಾಡ್ತಾರೆ? ದೇವರ ಮಾತನ್ನು ಮಾತನಾಡ್ತಿದ್ದಾನೆ, ದೇವರ ವಾಕ್ಯವನ್ನು ಅವನು ಮಾತನಾಡ್ತಿದ್ದಾನೆ. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಪ್ರತಿಕೂಲ ಬರುವಾಗ ನೀನು ಏನನ್ನು ಮಾತನಾಡಬೇಕು? ದೇವರ ವಾಕ್ಯವನ್ನು ಮಾತನಾಡಬೇಕು. ಅಲ್ಲಿ ದೇವರ ವಾಕ್ಯವನ್ನು ಯಾರು ಮಾತನಾಡ್ತಾನೆ ಅವನ ಪರಿಸ್ಥಿತಿಗಳು ಬದಲಾಗ್ತದೆ. ಅವನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಆಮೇಲೆ ನೀವು ಅದೇ 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ ಅದರಲ್ಲಿ 24ನೇ ವಾಕ್ಯ ನೋಡುವುದಾದ್ರೆ ಅಲ್ಲಿ ನಾವು ನೋಡುತ್ತೇವೆ, ಆರಾಮ್ಯರ ಅರಸನಾದ ಬೆನದಾದನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಈ ಬೆನದಾದನ ತಂದೆ ಹೆಸರು ಏನಂತ ಹೇಳಿದ್ರೆ ಹದಾನ.
ಅಲ್ಲಿ ಅದಾನ ಅಂತ ಹೇಳಿದ್ರೆ ಅದೊಂದು ದುರಾತ್ಮದ ಹೆಸರು, ಅದೊಂದು ಸೈತಾನನ ಹೆಸರು. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಎಲ್ಲಿ ಸೈತಾನನ ಮಕ್ಕಳು ವಾಸ ಮಾಡ್ತಾರೆ ಅಲ್ಲಿ ದುರಾತ್ಮನು ಕಾರ್ಯ ಮಾಡ್ತಾ ಇರ್ತಾನೆ. ಎಲ್ಲಿ ಸೈತಾನನ ಮಕ್ಕಳು ವಾಸ ಮಾಡ್ತಾರೆ ಅಲ್ಲಿ ಸೈತಾನನ ಶಕ್ತಿಗಳು ಕಾರ್ಯ ಮಾಡ್ತಾರೆ. ಎಲ್ಲಿ ದೇವರ ಮಕ್ಕಳು ವಾಸ ಮಾಡ್ತಾರೆ ಅಲ್ಲಿ ದೇವರ ಆತ್ಮನು ಕಾರ್ಯ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ದೇವರು ವಾಸ ಮಾಡೋದ್ರಿಂದ ದೇವರಲ್ಲಿ ಕಾರ್ಯ ಮಾಡುತ್ತಾನೆ. ಆಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ಆ ಒಂದು ಸ್ಥಳದಲ್ಲಿ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಒಂದು ಬಹಳ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇರ್ತದೆ. ನೀವು ಆ ವಾಕ್ಯವನ್ನು ಓದ್ರಿ, 6ನೇ ಅಧ್ಯಾಯ 24ನೇ ವಾಕ್ಯ, 2 ಅರಸು. ಆಮೇಲೆ ಆರಾಮ್ಯರ ಅರಸನಾದ ಬೆನದಾದನು ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು. ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರ ಇತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರ ಇತ್ತು. ಈ ಘೋರವಾದ ಬರದ ಮಧ್ಯೆ ಪುನಃ ಏನಾಗ್ತಾನೆ, ಆರಾಮ್ಯ ಅರಸ ಏನ್ ಮಾಡ್ತಾನೆ, ಮುತ್ತಿಗೆ ಹಾಕ್ತಾನೆ. ಅಲ್ಲಿ ಈಗ ಅದರ ಪರಿಸ್ಥಿತಿ ಏನಾಗಿರ್ಬೋದು ನೀವು ಯೋಚಿಸಿ. ಘೋರವಾದ ಬರ ಇದ್ದ ಅದೇ ಪಟ್ಟಣದಲ್ಲಿ ಆರಾಮ್ಯ ಅರಸರು ಪುನಃ ಮುತ್ತಿಗೆ ಹಾಕ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಸ್ಥಿತಿ ಏನಾಯ್ತು? ಇನ್ನೂ ಅಷ್ಟಾಯ್ತು. ಎಂತ ರೀತಿಯ ಕಷ್ಟ ಅಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಹೇಳ್ತದೆ, ಅವರಿಗೆ ಊಟಕ್ಕೆ ಅಲ್ಲಿ ಏನಿರಲಿಲ್ಲ, ಊಟಕ್ಕೆ ಒಂದು ಗತಿ ಇರಲಿಲ್ಲ. ಹಲ್ಲೆಲೂಯಾ. ಊಟಕ್ಕೋಸ್ಕರ ಏನ್ ಮಾಡ್ತಿದ್ರು ಗೊತ್ತುಂಟ? ಅವರು ಕತ್ತೆಯ ತಲೆಯನ್ನು ಏನ್ ಮಾಡ್ತಿದ್ರು? ಕತ್ತೆಯ ತಲೆಗೆ 80 ರೂಪಾಯಿ ಅಂತೆ. ಕತ್ತೆಯ ತಲೆಗೆ ಎಷ್ಟು? 80 ರೂಪಾಯಿ ಅಂತೆ. ಪಾರಿವಾಳದ ಮಲ ಅಲ್ಲಿ 5 ರೂಪಾಯಿಗೆ. ನೋಡಿ, ಪಾರಿವಾಳದ ಮಲಕ್ಕೆ ಎಷ್ಟಾಗಿದೆ? 5 ರೂಪಾಯಿ. ನೋಡಿ, ಪಾರಿವಾಳದ ಒಂದು ಆ ಮಲ ತಿನ್ಬೇಕಾದ್ರೆ ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಯೋಚಿಸಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ನೀವು ಮುಂದೆ ಓದುವಾಗ ಗೊತ್ತಾಗ್ತದೆ, ಅವರಿಗೆ ಊಟಕ್ಕೆ ಗತಿ ಇಲ್ಲದ್ರಿಂದ, ಅವರಿಗೆ ಆಹಾರ ಸಿಕ್ಕದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ 2 ಸ್ತ್ರೀಯರು ಇರ್ತಾರೆ. 2 ಸ್ತ್ರೀಯರಿಗೆ 2 ಮಕ್ಕಳಿರ್ತದೆ. ಮಕ್ಕಳಿರುವಾಗ ಆ ಸ್ತ್ರೀಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಕಾಂಪ್ರಮೈಸ್ ಹೇಳ್ತಾ ಇದ್ದಾರೆ, ಇವತ್ತು ನನ್ನ ಮಗನನ್ನು ಕರೆದು ಅವನ ಮಾಂಸವನ್ನು ತಿನ್ನುವ, ನಾಳೆ ನಿನ್ನ ಮಗನನ್ನು ತಿನ್ನು, ನೀ ಅವನ ಮಾಂಸವನ್ನು ತಿನ್ನುವ ಅಂತ. ಅಂದ್ರೆ ಒಂದು ಮನುಷ್ಯನ ಮಾಂಸವನ್ನು ತಿನ್ನುವ ಅವಸ್ಥೆ ಎಲ್ಲಿತ್ತು ಅಂತ ಹೇಳಿದ್ರೆ ಸಮಾರ್ಯದ ಪಟ್ಟಣದಲ್ಲಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗ ನೋಡಿ, ಅಲ್ಲಿ ನೀವು ಮುಂದೆ ಓದುವಾಗ ಗೊತ್ತಾಗ್ತದೆ, ಒಂದು ಸ್ತ್ರೀ ಅರಸನ ಹತ್ರ ಬರ್ತಾನೆ. ಅರಸನ ಹತ್ರ ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅರಸನೇ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುತ್ತಿದ್ರೆ ನಾನು ಹೇಗೆ ರಕ್ಷಿಸಲಿಕ್ಕೆ ಸಾಧ್ಯ? ಇವಳು ಆ ಅರಸನ ಹತ್ರ ಸಹಾಯಕ್ಕೆ ಬರ್ತಾ ಇದ್ದಾಳೆ. ಆಗ ನೋಡಿ ಅಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅರಸನಿಗೆ ಅವಳ ಹತ್ರ ಏನ್ ಹೇಳ್ತಾರೆ ಗೊತ್ತುಂಟಾ? ಹೀಗೆ ಹೇಳ್ತಾರೆ, ಕಣದಲ್ಲಿ ದ್ರಾಕ್ಷಿ ಎಲೆ ಏನಾದ್ರೂ ಉಂಟು ನಿನ್ನಲ್ಲಿ? ನಿನ್ನ ಹತ್ರ ಇದ್ರೆ ನೀನು ಬಚಾವಾತಿ ಎಂಬುದಾಗಿ ಹೇಳುವಾಗ, ಇಲ್ಲ ನನಗೊಂದು ಪ್ರಾಬ್ಲಮ್ ಆಗಿದೆ, ಅದನ್ನು ನೀನು ಏನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಏನಂತ ಹೇಳಿದ್ರೆ, ನಿನ್ನೆ ನನ್ನ ಮಗನನ್ನು ಕೊಂದು ನಾವು ಅವನ ಮಾಂಸವನ್ನು ತಿಂದೆವು, ಇವತ್ತು ಅವಳ ಮಗನನ್ನು ಕೊಲ್ಲುವಂತ ಹೇಳುವಾಗ ಅವಳ ಮಗನನ್ನು ಎಲ್ಲಿಯ ಬಚ್ಚಿಟ್ಟಿದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ ಪ್ರಿಯರೇ, ಹಾಗಾದ್ರೆ ಇವತ್ತು ಸಮಾರ್ಯದ ಪಟ್ಟಣದ ಅವಸ್ಥೆ ಏನಾಗಿತ್ತು? ತೀರಾ ಏನಾಗಿತ್ತು? ಹಾಳಾದ ಪರಿಸ್ಥಿತಿ ಸಮಾರ್ಯದ ಪಟ್ಟಣದಲ್ಲಿತ್ತು. ಹಲ್ಲೆಲೂಯಾ. ಇಂಥ ಒಂದು ಹಾಳಾದ ಪರಿಸ್ಥಿತಿಯಲ್ಲಿ, ಇಂಥ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಯಾರಿಂದ ಆಗದ ಇರುವಾಗ ದೇವರ ಮನುಷ್ಯ ಅಲ್ಲಿ ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬ್ತಿದ್ರು? ಅಲ್ಲಿ ಒಬ್ಬರಿಗೂ ಕೈಬಿಟ್ಟು ನಾಳೆ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಹೇಳ್ರಿ, ಎಂತ ಪ್ರತಿಕೂಲ ಇದ್ರು ಸಹ ನಾಳೆ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ಸಂತೋಷ ಮಾಡ್ತಾ ಇದ್ರಿ? ನಿನ್ನ ಪರಿಸ್ಥಿತಿ ನಾಳೆ ಬದಲಾಗ್ತದೆ. ಹಲ್ಲೆಲೂಯಾ. ಸಿಚುವೇಶನ್ ಏನೇ ಆದ್ರೂ ಸಹ, ಸಿಚುವೇಶನ್ ಹಾಳಾದ್ರೂ ಸಹ ನಾಳೆ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ದೇವರ ವಾಕ್ಯ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನೀವು ಎಚ್ಕೆಎಲ್ ಪ್ರವಾದನ ಗ್ರಂಥ 37ನೇ ಅಧ್ಯಾಯದಲ್ಲಿ ಬರುವುದಾದರೆ ಅಲ್ಲಿ ಸಹ ಹಾಗೆ ಎಚ್ಕೆಎಲ್ ಅನ್ನು ದೇವರು ಏನ್ ಮಾಡ್ತಾನೆ? ಒಂದು ಒಣಗಿದ ಎಲುಬುಗಳ ತಗ್ಗಿನಲ್ಲಿ ತರ್ತಾ ಇದ್ದಾರೆ. ಒಣಗಿದ ಎಲುಬುಗಳ ತಗ್ಗಿನಲ್ಲಿ ಬರುವಾಗ ಅಲ್ಲಿ ಪ್ರವಾದಿ ಹತ್ರ ದೇವರು ಕೇಳ್ತಾರೆ, ಇದೇನು? ಇದು ತೀರಾ ಒಣಗಿದ ಎಲುಬುಗಳು. ದೇವರು ಕೇಳ್ತಾ ಇದ್ದಾನೆ, ಈ ತೀರಾ ಒಣಗಿದ ಎಲುಬುಗಳಿಗೆ ಜೀವ ಬರಬಹುದಾ?
ನಿಮಗೆ ಆ ರೀತಿಯ ಪರಿಸ್ಥಿತಿ ಇದ್ರೆ ನಿಮ್ಮ ಆನ್ಸರ್ ಏನಾಗಿದೆ? ಅದೇ ಡಾಕ್ಟರ್ ಇವತ್ತು ನಿಮ್ಮನ್ನು ಕೈ ಬಿಟ್ಟಿರಬಹುದು, ವ್ಯಕ್ತಿಗಳು ಕೈ ಬಿಟ್ಟಿರಬಹುದು, ನಿಮ್ಮ ಪರಿಸ್ಥಿತಿ ಎಂತದೇ ಹದಿಗಟ್ಟಾದ್ರೂ ದೇವರೆಂದರೆ ನಾಳೆ ಅದ್ಭುತ ನಡೆಯುತ್ತದೆ. ನಾಳೆ ನಿಮ್ಮ ಪಟ್ಟಣದಲ್ಲಿ ಅದ್ಭುತ ಆಗ್ತದೆ, ನಾಳೆ ನಿನ್ನ ಜೀವಿತದಲ್ಲಿ ಅದ್ಭುತ ಆಗ್ತದೆ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ತೀರಾ ಒಣಗಿದ ಎಲುಬುಗಳಲ್ಲಿ ಇರ್ತದೆ. ನಾನು ಯಾವಾಗ ಸೇರಿದ್ದು ಒಣಗಿದ ಎಲುಬು ಸೂಪಿಗೆ ಎಷ್ಟು ಪ್ರಯೋಜನ? ಸೂಪ್ ಮಾಡಬೇಕಾದ್ರೆ ಇರಬೇಕು, ಹಸಿ ಎಲುಬು ಬೇಕು. ಇದು ತೀರಾ ಒಣಗಿದ ಎಲುಬುಗಳಂತ ಬೈಬಲ್ ಇರ್ತವೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನೀನು ಅದಕ್ಕೆ ಮಾತಾಡು, ನೀನು ಅದಕ್ಕೆ ಮಾತನಾಡು. ಇವತ್ತು ನಾವು ಮಾತಾಡ್ಬೇಕು. ಹಲ್ಲೆಲೂಯಾ. ಇಲ್ಲಿ ಪ್ರವಾದಿ ಮಾತನಾಡ್ತಿದ್ದಾನೆ. ಪರಿಸ್ಥಿತಿ ಏನಾಗಿದೆ? ಹದಗೆಟ್ಟಿದೆ. ಮನುಷ್ಯನ ಮಾಂಸ ತಿಂತಿದ್ದಾರೆ, ಪಾರಿವಾಳದ ಮಲವನ್ನು ತಿಂತಿದ್ದಾರೆ, ಕತ್ತೆಯ ತಲೆಯನ್ನು ತಿಂತಿದ್ದಾರೆ, ಸಿಕ್ಕಿದೆಲ್ಲ ತಿಂದು ಏನಿಲ್ಲದ ಪರಿಸ್ಥಿತಿಯಲ್ಲಿ ಪ್ರವಾದಿ ಹೇಳ್ತಾ ಇದ್ದಾರೆ, ನಾಳೆ ಇಷ್ಟೊತ್ತಿಗೆ ಈ ಪಟ್ಟಣದಲ್ಲಿ ರೂಪಾಯಿಗೆ 12 ಸೇರು ಗೋಧಿ, ಹಲ್ಲೆಲೂಯಾ, 24 ಸೇರು ಜವೆ ಗೋಧಿ ಅದು ಮಾರಲ್ಪಡುತ್ತದೆ. ಅವರು ಗೋಧಿ ನೋಡಿಲ್ಲ, ಯಾವ್ಸ ನೋಡಿಲ್ಲ, ಜವೆ ಗೋಧಿ ನೋಡದ ಸಂದರ್ಭದಲ್ಲಿ ಪ್ರವಾದಿ ಮಾತನಾಡ್ತಿದ್ದಾರೆ. ಇವತ್ತು ನೀನು ಆರೋಗ್ಯ ನೋಡದಿದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ಆರೋಗ್ಯ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದುವರೆಗೆ ಹದಗೆಟ್ಟ ರೋಗ, ಯಾರು ಸರಿಪಡಿಸಿದ ರೋಗ, ಅಲ್ಲಿ ದೇವರು ಸರಿಪಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೀನು ನಂಬುವುದಾದ್ರೆ ಇವತ್ತು ನೀನು ಆರೋಗ್ಯದಿಂದ ಈ ಸ್ಥಳವನ್ನು ಬಿಟ್ಟು ಹೋಗುತ್ತೀಯ. ಯಾಕಂದ್ರೆ ದೇವರ ಮಾತುಗಳು ಸತ್ಯವಾದದ್ದು, ಅದು ನಂಬಿಕೆಗೆ ಯೋಗ್ಯವಾದದಾಗಿದೆ. ಇಲ್ಲಿ ದೇವರ ಮನುಷ್ಯರಿಗೆ ದೇವರು ಹೇಳ್ತಾರೆ, ನೀನು ಒಣಗಿದ ಎಲುಬುಗಳಿಗೆ ಮಾತನಾಡಿ ಎಂಬುದಾಗಿ. ಆದಿಕಾಂಡದಲ್ಲಿ ನಾವು ನೋಡುವುದಾದ್ರೆ 1ನೇ ಅಧ್ಯಾಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಕತ್ತಲೆ ಆವರಿಸಿದಂತ ಬೈಬಲ್ ಹೇಳ್ತದೆ. ಈ ಕತ್ತಲೆ ಆವರಿಸುವಾಗ ದೇವರು ಏನ್ ಮಾತಾಡ್ತಾರೆ? ಬೆಳಕಾಗಲಿ ಎಂಬುದಾಗಿ ಹೇಳ್ತಾರೆ. ಜಸ್ಟ್ ಒಂದು ವರ್ಡ್, ಬೆಳಕಾಗಲಿ ಎಂಬುವಾಗ ಏನಾಯ್ತು? ನಿನ್ನ ಪರಿಸ್ಥಿತಿ ಬದಲಾಯಿಸ್ತಾನೆ. ನಿನ್ನ ಪರಿಸ್ಥಿತಿ ಹದಗೆಟ್ಟಿರಬಹುದು, ನಿನ್ನ ಪರಿಸ್ಥಿತಿ ನಿನ್ನ ನಿಯಂತ್ರಣ ಮೀರಿರಬಹುದು, ಆದ್ರೆ ದೇವರು ಹೇಳ್ತಿದ್ದಾರೆ, ನಾಳೆ ಎಷ್ಟೊತ್ತಿಗೆ. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾರೆ. ಬೈಬಲ್ 37ನೇ ಹೆಜ್ಜೆಯಲ್ಲಿ ಅವನು ಮಾತನಾಡುವಾಗಲೇ ಆ ಒಣಗಿದ ಎಲುಬುಗಳಿಗೆ ಏನು ಬರ್ತದೆ? ಜೀವ ಬರ್ತದೆ. ಜೀವ ಬರುವುದು ಮಾತ್ರವಲ್ಲ, ಹೇಗೆ ಆಯ್ತಂತೆ? ಅದು ದೊಡ್ಡ ಸೈನ್ಯವಾಗಿ ಎಂದು ಬಂದದ್ದು. ಇದು ಸಾಧ್ಯವಾ? ಎಲ್ರಿ ಸಾಧ್ಯ ದೇವರಿಗೆ? ಇದು ನಡೆದ ಘಟನೆಯ ಅಥವಾ ಕಥೆಯ? ನಡೆದ ಘಟನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಡೆಯಲಿಕ್ಕೆ ಹೋಗ್ತಾ ಉಂಟು. ಅಂದು ನಡೆದಾಗ ಇವತ್ತು ಸಹ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಹೇಳ್ತೀನಿ, ಇವತ್ತು ನಿನ್ನ ಜೀವಿತದಲ್ಲಿ ದೇವರಿಗೆ ಆಗದ ಕಾರ್ಯ ಒಂದೂ ಇಲ್ಲ. ಹಲ್ಲೆಲೂಯಾ. ನನಗೆ ಇದೊಂದು ಖುಷಿ ಆದದ್ದು ಏನಂದ್ರೆ, ನಾಳೆ ಇಷ್ಟೊತ್ತಿಗೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಆಗ ಅರಸನ ಸರದಾರ ಹೇಳ್ತಾನೆ ಏನಂತಂದ್ರೆ, ಆಕಾಶ ದ್ವಾರ ತೆರೆದರೂ ಸಹ ಇದು ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಸಾಧ್ಯ ಇಲ್ಲ ಹೇಳಿದ್ರಿಂದ ದೇವರ ಮನುಷ್ಯ ಹೇಳ್ತಾ ಇದ್ದಾನೆ, ಅಲ್ಲಿ ಅದು ನಡೀತದೆ, ನೀನು ನೋಡಿ ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಅಪನಂಬಿಕೆ ಪಟ್ಟ. ಇವತ್ತು ನೀವು ಅಪನಂಬಿಕೆ ಪಡಬಾರ್ದು. ಕ್ರಿಶ್ಚಿಯನ್ ಅಪನಂಬಿಕೆ ಪಡುವುದಿಲ್ಲ. ಹೇಳ್ರಿ, ನನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ, ನನ್ನ ಕುಟುಂಬದಲ್ಲಿ ಮಾಡ್ತಾನೆ, ನನ್ನ ಮಕ್ಕಳಲ್ಲಿ ಮಾಡ್ತಾನೆ. ಯಾಕಂದ್ರೆ ನನ್ನ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ದೇವರ ವಾಕ್ಯ ಏನುಂಟು ಅದಕ್ಕೆ ಡುಪ್ಲಿಕೇಟ್ ಆಗಿ ಸೈತಾನ ಸಹ ಮಾತಾಡ್ತಾನೆ. ಅವನಿಗೆ ಆಂಟಿ ಕ್ರೈಸ್ಟ್ ಅಂತ ಹೇಗೆ ಹೇಳುದು? ನಕಲು ಮಾಡುವ, ಕ್ರಿಸ್ತನನ್ನು ನಕಲು ಮಾಡುವ ಯಾರು? ಆಂಟಿ ಕ್ರೈಸ್ಟ್, ಸೈತಾನ. ಇಲ್ಲಿ ನೋಡಿ, ದೇವರ ಮನುಷ್ಯರೇ ಅಂತ ನಾಳೆ ಇಷ್ಟೊತ್ತಿಗೆ ಅಂತ ಹೇಳ್ತಾ ಇದ್ದಾನೆ. ಅದೇ ನೀವು ನೋಡುದಾದ್ರೆ 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡಿ, ಆ ಇಜಬೇಲ್ ಎಂಬ ದುರಾತ್ಮನು, ಅಲ್ಲಿ ಇಜಬೇಲ್, ನಿಮಗೆ ಗೊತ್ತಿಲ್ಲ ಇಜಬೇಲ್ ಅಂತ ಹೇಳಿದ್ರು ಸೈತಾನನ ಒಂದು ಆ ಹತೋಟಿಯಲ್ಲಿ ಇರುವ ಒಂದು ಸ್ತ್ರೀ. ಆ ಇಜಬೇಲ್ ಏನ್ ಹೇಳ್ತಾರೆ ದೇವರ ಮನುಷ್ಯನಿಗೆ? ನಾಳೆ ಇಷ್ಟೊತ್ತಿಗೆ. ಹೌದಾ? ಹಾಗೆ ಬರ್ತದ, ನಾಳೆ ಇಷ್ಟೊತ್ತಿಗೆ ದೇವರ ಮನುಷ್ಯನ ರುಂಡವನ್ನು ನಾನು ರಟ್ಟಿಸದಿದ್ದರೆ ನನ್ನ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ. ನೋಡಿ ಪ್ರಿಯ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದುರಾತ್ಮರು ಮಾತನಾಡ್ತಿದ್ದಾರೆ. ಏನ್ ಮಾತಾಡ್ತಿದ್ದಾರೆ? ನಾಳೆ ಇಷ್ಟೊತ್ತಿಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲಿಷಾ ಪ್ರವಾದಿ ಮಾತನಾಡ್ತಿದ್ದಾರೆ, ನಾಳೆ ಇಷ್ಟೊತ್ತಿಗೆ ಎಂಬುದಾಗಿ. ನಮಗೆಲ್ಲರೂ ಗೊತ್ತುಂಟು ಎಲಿಷನ ಸ್ಪಿರಿಚುವಲ್ ಫಾದರ್ ಯಾರು? ಎಲಿಯ. ಹೌದಲ್ಲ? ಆತ್ಮಿಕ ತಂದೆ ಯಾರು? ಎಲಿಯ. ಎಲಿಯನಿಗೆ ಆ ಇಜಬೇಲನ್ನು ಹೇಳುವಾಗ ಅವನೇನಾದ? ಅವನು ಭಯಪಟ್ಟಂತೆ. ಭಯಪಟ್ಟು ಏನ್ ಮಾಡಿದ? ಅರಣ್ಯದಲ್ಲಿ ಓಡಿ ಹೋಗಿ ಏನೋ ಬೈಬಲ್ ಮರಣವನ್ನು ಅಪೇಕ್ಷೆ ಮಾಡಿದಂತೆ. ಯಾರು? ಎಲಿಯ.
ಆದ್ರೆ ಅವನ ತಲೆಮಾರಿನಿಂದ ಬಂದ ವ್ಯಕ್ತಿ ಯಾರಾಗಿದ್ದಾರೆ? ಎಲಿಷನಾಗಿದ್ದಾರೆ. ಎಲಿಷನಾಗಿದ್ದಾನೆ. ಆದ್ರೆ ಎಲಿಷನಿಗೆ ಗೊತ್ತುಂಟು, ಇವಳು ನಾಳೆ ಅಂತ ಹೇಳಿದ್ರೆ ನನ್ನ ದೇವರು ಯಾರು ಗೊತ್ತುಂಟ? ನಿನ್ನೆದಂತೆ ಇವತ್ತು ನಾಳೆ ನಿರಂತರವಾಗಿ ಇರುವ ದೇವರು ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಸೈತಾನ್ ನಾಳೆ ಹೇಳಿದ್ರೆ ಆಗುದಿಲ್ಲ. ನನ್ನ ದೇವರು ನಿನ್ನೆ ಇದ್ದಂತೆ ಇವತ್ತು ನಾಳೆ ನಾಡುದು ಯಾವಾಗಲೂ ಇರುವ ದೇವರಾಗಿದ್ದಾರೆ. ನಾನು ನಿನ್ನ ಜೀವಿತದ ಚರಿತ್ರೆ ದೇವರು ಬದಲಾಯಿಸಲಿಕ್ಕೆ ಹೋಗ್ತಾರೆ. ಯಾಕಂದ್ರೆ ನನ್ನ ದೇವರು ಶಕ್ತನಾದ ದೇವರಾಗಿದ್ದಾರೆ. ಇಲ್ಲಿ ನೋಡಿ, ದೇವರ ವಾಕ್ಯ ಕರೆಯುವಾಗ ನೋಡಿ, ಅಂತ ಒಂದು ಬರಗಾಲ ಆ ಒಂದು ಪಟ್ಟಣದಲ್ಲಿ ಇತ್ತಂತೆ. ಆ ಪಟ್ಟಣದಲ್ಲಿ ಇರುವಾಗ ನೀವು ಅದೇ 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 32ನೇ ವಾಕ್ಯ ಬಂದರು. ಎಲೀಷನು ಊರಿನ ಹಿರಿಯರೊಡನೆ ತನ್ನ ಮನೆಯಲ್ಲಿ ಏನ್ ಮಾಡ್ತಾ ಕೂತ್ಕೊಂಡಿದ್ದನು. ಇಲ್ಲಿ ನೋಡಿ, ಎಲ್ಲ ಕಡೆ ಏನಾಗಿದೆ? ಬರ. ಊಟಕ್ಕೆ ಇಲ್ಲ. ಊಟಕ್ಕೆ ಏನೆಲ್ಲ ಇತ್ತು? ಏನೆಲ್ಲ ತಿಂತಿದ್ರಿ ಊಟಕ್ಕೆ? ಕತ್ತೆ ತಲೆ, ಹೌದಲ್ಲ? ಎಷ್ಟು ರೂಪಾಯಿಗೆ? ಕತ್ತೆ ತಲೆಗೆ 80 ರೂಪಾಯಿ. ಆಗಿನ ಕಾಲ 80 ರೂಪಾಯಿ ಅಂತ ನೀವು ಯೋಚಿಸಿ. ಈಗಿನ ಮತ್ತು ಆಗೇನು ತುಪ್ಪ ವ್ಯತ್ಯಾಸ ಉಂಟು. ಪಾರಿವಾಳದ ಮಲಗೆ ಎಷ್ಟು? 5 ರೂಪಾಯಿ. ಮನುಷ್ಯನ ಮಾಂಸ. ಇಂಥ ಪರಿಸ್ಥಿತಿ ಅಲ್ಲಿ ಇರುವಾಗ ಅಲ್ಲಿ ಬೈಬಲ್ ಹೇಳ್ತದೆ, ಎಲಿಷನ್ ಅಂತ ಹೇಳಿದ್ರೆ ದೇವರ ಮನುಷ್ಯನು ಏನ್ ಮಾಡ್ತಾನೆ? ಊರಿನ ಹಿರಿಯರೊಡನೆ ತನ್ನ ಮನೆಯಲ್ಲಿ ಏನಾಗಿದ್ದಾನೆ? ಕೂತುಕೊಂಡಿದ್ದಾನೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಲೋಕ ಇಡೀ ಬರಗಾಲ ಇರಬಹುದು, ಆದ್ರೆ ನೀನು ದೇವರನ್ನು ಆತುಕೊಂಡದ್ರಿಂದ ನಿನಗೆ ಯಾವ ರೀತಿಯ ಬರ ತಟ್ಟುವುದಿಲ್ಲ. ಲೋಕ ಇಡೀ ಕೊರೋನಾ ಬಂದಿರಬಹುದು, ಆದ್ರೆ ನಿನಗೆ ಕೊರೋನಾ ತಟ್ಟುವುದಿಲ್ಲ. ಎಷ್ಟು ಅಲ್ಲಿ ಲೋಕ ಎಲ್ಲ ನಷ್ಟದಿಂದ ಹೋಗಬಹುದು, ದೇವ ಸಭೆ ನಷ್ಟದಿಂದ ಹೋಗುವುದಿಲ್ಲ. ಯಾಕೆಂದ್ರೆ ನಿನ್ನ ಮನೆಯ ಮೇಲೆ ಯೇಸುವಿನ ರಕ್ತ ಉಂಟು. ನಿನ್ನ ಗುಡಾರದಲ್ಲಿ ಪ್ರವೇಶ ಮಾಡಿದಾಗೆ ಯೇಸು ತನ್ನ ರಕ್ತದಿಂದ ಸೀಲ್ ಮಾಡಿದ್ದಾನೆ. ನಿನ್ನ ಹುಟ್ಟದಾಗ ಯೇಸು ತನ್ನ ರಕ್ತದಿಂದ ಮುದ್ರೆ ಮಾಡಿದ್ದಾನೆ. ಎಲ್ಲ ಕಡೆ ಬರ, ಎಲ್ಲರೂ ಓಡ್ತಾ ಇದ್ರು, ಎಲ್ಲಿ ಸಿಗ್ತದೆ ಅಂದ್ರೆ. ಆದ್ರೆ ಎಲಿಷನ್ ಏನ್ ಮಾಡ್ತಿದ್ದಾನೆ ಅಂದ್ರೆ, ಹಿರಿಯರೊಡನೆ ಮನೆಯಲ್ಲಿ ಕುತ್ಕೊಳ್ತಾ ಇದ್ದಾನೆ. ನಮ್ಮ ದೇವರು ಯಾರಂತ ಹೇಳಿದ್ರೆ, ಆಹಾರವನ್ನು ನಿದ್ರೆಯಲ್ಲಿಸ ಕೊಡ್ತಾರಂತೆ. ಆಮೇಲೆ ಬೇರೆಯವರೆಲ್ಲ ಕಷ್ಟ ಪಡುತ್ತಿರುವಾಗ ನಿನ್ನ ದೇವರು, ನನ್ನ ದೇವರು ಯಾರು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಉಂಟು. ನೋಡಿ, ಆ ಒಂದು ಸಂದರ್ಭದಲ್ಲಿ ನೋಡಿ, ಅಲ್ಲಿ ಏನಾಗ್ತದೆ ಕೂಡಲೇ ಅಲ್ಲಿ ಎಲಿಷನ್ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಗೊತ್ತಾ? ಓದಿ ನೋಡಿ. ಎಲಿಷನ್ ಹಿರಿಯನಿಗೆ ನೋಡಿರಿ, ಯಾರು? ಆ ಕೊಲೆಗಾರನ ಮಗನು, ಅಂದ್ರೆ ಸೈತಾನನ ಮಗನು. ನಾನು ಹೇಳಿದಲ್ಲ, ನಾನು ಇಜಬೇಲನು. ಯಾರಿಗೆ ಹೇಳಿದ್ದು? ಎಲಿಯನಿಗೆ ಹೇಳಿದ್ದು. ಏನಂತ? ನಾಳೆ ಇಷ್ಟೊತ್ತಿಗೆ ನಿನ್ನ ಏನ್ ಮಾಡ್ತೇನೆ? ಕೊಂದಾಗ್ತೇನೆ. ಈ ಕೊಂದಾಗದಿಂದ ನನ್ನ ದೇವತೆಗಳಲ್ಲಿ ಬೇಕಾದದ್ದು ಮಾಡಿ ಅಂತ. ಅದೇ ತಲೆಮಾರಿನಿಂದ ಬಂದ ಎಲಿಷ. ಆಮೇಲೆ ಎಲಿಷ ಏನ್ ಮಾಡ್ತಾನೆ ಗೊತ್ತಂದ್ರೆ ಕೂಡಲೇ ಮುಂದೆ ಓದಿ ವಾಕ್ಯ. ಆ ಕೊಲೆಗಾರನ ಮಗನು ಯಾರ ತಲೆ ಹಾರಿಸ್ಲಿಕ್ಕೆ? ನನ್ನ ಎಲಿಷ ನನ್ನ ತಲೆ ಹಾರಿಸ್ಲಿಕ್ಕೆ ಆಳನ್ನು ಕಳಿಸಿದ್ದಾನೆ. ಆಳು ಇಲ್ಲಿಗೆ ಬಂದ ಕೂಡಲೇ ಬಾಗಿಲನ್ನು ಮುಚ್ಚಿರಿ. ಎಲ್ಲರಲ್ಲಿ ಬಾಗಿಲನ್ನು ಮುಚ್ಚಿರಿ. ಹಲ್ಲೆಲೂಯಾ. ನಾನು ಹೇಳ್ತೀನಿ ಇವತ್ತು, ಹಲ್ಲೆಲೂಯಾ, ನಿನ್ನ ಮನೆಯ ಬಾಗಿಲಿ ಒಳಗೆ ಸೈತಾನ ಬರಲಿಕ್ಕೆ ಆಗದಾಗೆ ದೇವರು ತನ್ನ ಬಾಗಿಲನ್ನು ಅವನಿಗೋಸ್ಕರ ಮುಚ್ಚುತ್ತಾನೆ. ಎಷ್ಟು ಜನ ಹಲ್ಲೆಲೂಯಾ. ಇವತ್ತು ನಾನು ಅಂತೇನೆ, ನಿನ್ನ ಗುಡಾರದ ಸಮೀಪ ಉಪದ್ರವ ಬರುವುದೇ ಇಲ್ಲ. ನಾನು ಡಿಕ್ಲೇರ್ ಮಾಡ್ತೇನೆ, ಯಾವ ಹಾರ್ಟ್ ಅಟ್ಯಾಕ್ ನಿಮಗೆ ಆಗುವುದಿಲ್ಲ. ಯಾಕಂದ್ರೆ ದೇವರು ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಾನೆ. ಆ ಶತ್ರು ಹಾಕಿದ ರೋಗ ಎಂಬ ಬಾಗಿಲನ್ನು ಮುಚ್ಚಿದ್ದಾನೆ. ನಾನಂತೇನೆ, ಇವತ್ತು ನಿನಗೆ ರೋಗ ಬರುವುದಿಲ್ಲ ಅಲ್ಲಿ. ಯಾಕಂದ್ರೆ ದೇವರು ನಿನ್ನ ಬಾಗಿಗೋಸ್ಕರ ಬಾಗಿಲನ್ನು, ಶತ್ರುವಿನ ಬಂದ ಬಾಗಿಲನ್ನು ಮುಚ್ಚುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಯಾರಂತ ಹೇಳಿದ್ರೆ ಅವನು ಅಸಾಧಾರಣವಾದ ದೇವರಾಗಿದ್ದಾನೆ. ಆದ್ರೆ ಎಲಿಯ ನೋಡಿ ಏನ್ ಮಾಡಿದ? ಓಡಿದ. ಆದ್ರೆ ಎಲಿಷ ಓಡಲಿಲ್ಲ. ಎಲಿಷ ಹೇಳ್ತಾ ಇದ್ದಾನೆ, ಅವನು ನನ್ನ ತಲೆ ಕಡಿಲಿಕ್ಕೆ ಬರ್ತಿದ್ದಾನೆ. ನೀವು ಮಾಡ್ಬೇಕಾದ್ರೆ ಬಾಗಿಲನ್ನು ಮುಚ್ಚಿರಿ. ಹೇಳ್ರಿ, ಸೈತಾನನಿಗೆ ನನ್ನ ಮನೆಗೆ ಪ್ರವೇಶ ಇಲ್ಲ. ಹೇಳ್ರಿ, ನನ್ನ ಮನೆಗೆ ಸೈತಾನನಿಗೆ ಪ್ರವೇಶ ಇಲ್ಲ. ನನ್ನ ಶರೀರದೊಳಗೆ ಪ್ರವೇಶಿಸಲಿಕ್ಕೆ ಸೈತಾನನಿಗೆ ಅಧಿಕಾರವಿಲ್ಲ. ಯಾಕಂದ್ರೆ ನಾನು ದೇವರ ಆಲಯವಾಗಿದ್ದೇನೆ. ದೇವರ ಆತ್ಮನು ನನ್ನೊಳಗೆ ವಾಸ ಮಾಡ್ತಾನೆ. ಇವತ್ತು ನಾನು ನಿಮ್ಮೊಳಗೆ ದೇವರು ವಾಸ ಮಾಡುವುದಾದ್ರೆ ಸೈತಾನ್ ನಿಮ್ಮ ಒಳಗೆ, ಮನೆ ಒಳಗೆ ಬರಲಿಕ್ಕೆ ಆಗುವುದಿಲ್ಲ.
ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ಮಕ್ಕಳಿಗೋಸ್ಕರ ದೇವರು ಒಂದು ಸ್ಥಳವನ್ನು ಸಿದ್ಧಪಡಿಸಿದ್ದಾರೆ. ಅದಕ್ಕೆ 91ನೇ ವಾಕ್ಯ, ಪರಾತ್ಪರರು ಮರೆಯುತ್ತಿರೋರು ಸರ್ವಶಕ್ತನ ಆಶ್ರಯದಲ್ಲಿ. ಎಲಿಷ ಹೇಳ್ತಾ ಇದ್ದಾನೆ, ಬಾಗಿಲನ್ನು ಮುಚ್ಚಿರಿ, ಅವನ ಹಿಂದೆ ಅವನ ಅರಸರು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನ್ನ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸುತ್ತಿಲ್ಲ. ಇವತ್ತಿನ ಕೀರ್ತನೆಗೋಸ್ಕರ ಸ್ತೋತ್ರ ಹೇಳ್ತೇನೆ. 10ನೇ ಕೀರ್ತನೆ 2ನೇ ವಾಕ್ಯ ಹೇಳ್ತದೆ, ಅವರು ಕುಯುಕ್ತಿಯಿಂದ ಕಲ್ಪಿಸಿದ ಯಾವ ಕೇಡು ಉಂಟಾಗಲಾಗೆ ದೇವರು ಬಾಗಿಲನ್ನು ಶತ್ರುಗೋಸ್ಕರ ಮುಚ್ಚಿದ್ದಾನೆ. ಇಷ್ಟನ್ನು ಸಂತೋಷ ಪಡ್ತಾ ನಾನು ಸಂತೋಷ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರಿಗೆ ಆಗದ ಕಾರ್ಯ ಒಂದು ಇಲ್ಲ. ನೋಡಿ, ಇಂಥ ಒಂದು ಪ್ರತಿಕೂಲವಾದ ಪರಿಸ್ಥಿತಿಯಲ್ಲಿ ಹಲ್ಲೆಲೂಯಾ ದೇವರ ಮನುಷ್ಯನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ನಾಳೆ ಇಷ್ಟೊಂದಿಗೆ ಪರಿಸ್ಥಿತಿಗಳು ಬದಲಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅರಸನು ಬಂದು ಹೇಳ್ತಾ ಇದ್ದಾನೆ, ಎಂತ ಪರಿಸ್ಥಿತಿ ಬಂತು, ನನಗೆ ಆ ದೇವರು ಬೇಡ ಎಂಬುದಾಗಿ ಹೇಳುವಾಗ ಅಲ್ಲೇ ಎಲಿಷನು ಹೇಳ್ತಾ ಇದ್ದಾನೆ, ಅರಸನೇ ನಿನಗೆ ಗೊತ್ತಿರಲಿ, ನಾಳೆ ನನ್ನ ದೇವರು ಈ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾನೆ. ಅಲ್ಲೆಲ್ಲೂ ಎಷ್ಟು ಜನ ಹೇಳ್ತೇನೆ, ನನ್ನ ಪರಿಸ್ಥಿತಿ ನಾಳೆ ಬದಲಾಗ್ತದೆ. ಹೇಳ್ರಿ, ನನ್ನ ಪರಿಸ್ಥಿತಿ ನಾಳೆ ಬದಲಾಗ್ತದೆ. ಹೀಗಿರುವುದಿಲ್ಲ ನನ್ನ ಪರಿಸ್ಥಿತಿ. ನನ್ನ ಪರಿಸ್ಥಿತಿ ಯಾವುದೇ ಬರಡಾಗಿದ್ರು ಸಹ ಚೇಂಜ್ ಮಾಡ್ತಾನೆ. ನನ್ನ ಪರಿಸ್ಥಿತಿ ಎಂತ ಹದಗೆಟ್ಟಿದ್ರು ದೇವರು ಏನ್ ಮಾಡ್ತಾನೆ? ಚೇಂಜ್ ಮಾಡ್ತಾನೆ. ಇಸ್ರೇಲರಲ್ಲಿ 12 ಕುಲವನ್ನು ಆರಿಸಬೇಕಿತ್ತು. ಅದರಲ್ಲಿ ಒಂದು ಕುಲ ತೆಗಿಬೇಕಾಗಿತ್ತು. ಅವರೊಳಗೆ ಕಿತ್ತಾಟವಾಯಿತು. 12 ಕುಲದಲ್ಲಿ ಯಾರು ಲೇವಿ ಯಾರು ಯಾಜಕ ಸೇವೆ ಮಾಡುವುದು ಎಂಬುದಾಗಿ ಅವರಿಗೆ ಏನಾಯ್ತು, ಅವರೊಳಗೆ ಜಗಳ ಸ್ಟಾರ್ಟ್ ಆಯಿತು. ಆಗ ದೇವರು ಮೋಶೆಗೆ ಹೇಳ್ತಾನೆ, 12 ಒಣಗಿದ ಕೋಲನ್ನು ದೇವರ ಮಂಜೂಷದ ಒಳಗಿಡ. ಯಾವ ಕೋಲು? ಒಣಗಿದ ಕೋಲು. ಒಣಗಿದ ಕೋಲು ಚುಗುರ್ತದ? ಎಲೆ ಬಿಡ್ತದ? ಇಲ್ಲ. ಆದ್ರೆ ಆ ಕೋಲನ್ನು ದೇವರ ಮಂಜೂಷದೊಳಗಿಟ್ಟಾಗ ಬೈಬಲ್ ಹೇಳ್ತದೆ, ದೇವರ ಪ್ರಸನ್ನತೆ ಬರುವಾಗ ಆರೋನನ ಕೋಲು ಚುಗುರಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಚುಗುರಿತು ಮಾತ್ರವಲ್ಲ, ಅದು ಎಲೆ ಬಿಟ್ಟಿತು, ಅದು ಹೂ ಬಿಟ್ಟಿತು, ಅದು ಬಾದಾಮ ಹಣ್ಣನ್ನು ಕೊಟ್ಟಿದೆ ಎಂಬುದಾಗಿ. ಎಷ್ಟು ಜನ ನಿನ್ನ ಜೀವಿತ ಇವತ್ತು ಚುಗುರೆದ್ದಿದ್ದರೆ, ಇವತ್ತು ದೇವರ ವಾಕ್ಯದ ಮೂಲಕ, ದೇವರ ಮಾತಿನ ಮೂಲಕ ಇವತ್ತು ಚುಗುರ್ಲಿಕ್ಕೆ ಹೋಗ್ತಾ ಉಂಟು. ಆಗದ ಕಾರ್ಯವನ್ನು ದೇವರು ನಿನಗೋಸ್ಕರ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂತೇಳಿ ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅದಕ್ಕೆ ಯೇಸು ಹೇಳುದು, ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲ ದೇವರಿಗೆ ಸಾಧ್ಯ. ಇವತ್ತು ಇಲ್ಲಿ ಬಂದ ದೇವರ ಮಕ್ಕಳೇ, ನಿನ್ನ ಪರಿಸ್ಥಿತಿ ಒಣಗಿದ ಆ ಒಂದು ಕೋಲಿನ ಹಾಗೆ, ಒಣಗಿದ ಎಲುಬಿನ ಹಾಗೆ ಈ ಒಂದು ಸಮಾರ್ಯ ಪಟ್ಟದ ಘೋರವಾದ ಪರಿಸ್ಥಿತಿಯಾಗಿ ಇರುವುದಾದ್ರೆ, ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ, ನಾನು ಈ ಪರಿಸ್ಥಿತಿಯನ್ನು ಬದಲಾಯಿಸ್ತೇನೆ. ಹಲ್ಲೆಲೂಯಾ. ನಾನು ನಿನ್ನ ಕುಟುಂಬದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡುತ್ತೇನೆ. ಹಲ್ಲೆಲೂಯಾ. ಎಂತ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತುಂಟು, ಎಲಿ ಯಾಜಕನ ಬಗ್ಗೆ ನಮಗೆ ಗೊತ್ತುಂಟು. ಸಾಮುವೇಲನ ಗುರು, ಹೌದಲ್ಲ? ಸಾಮುವೇಲನ ಗುರು ಯಾರು? ಈ ಎಲಿ ಯಾಜಕ ಸೇವೆ ಮಾಡ್ತಿದ್ದಲ್ಲ, ಆದ್ರೆ ಅವರ 2 ಮಕ್ಕಳನ್ನು ಏನ್ ಮಾಡಲಿಲ್ಲ, ಅವರು ಸರಿಯಾದ ರೀತಿಯಲ್ಲಿ ನಡೆಸ್ತಿಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರ ಆಲಯದಲ್ಲಿ ಏನ್ ಮಾಡಿದ್ರು, ವ್ಯಭಿಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ವ್ಯಭಿಚಾರ ಮಾಡಿದ ನಿಮಿತ್ತವಾಗಿ ನೋಡಿ, ದೇವರ ಮಂಜೂಷವನ್ನು ಹೊತ್ತುಕೊಂಡು ಅವರು ಫಿಲಿಷ್ಟಿಯರ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ. ಫಿಲಿಷ್ಟಿಯರ ವಿರುದ್ಧ ಯುದ್ಧಕ್ಕೆ ಹೋಗುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅವನ 2 ಮಕ್ಕಳು ಸಹ ಎಡಬಲಗಡೆ ನಿಂತಿದ್ದಾರೆ. ಕೆಟ್ಟ ಕಾರ್ಯ ಮಾಡುವ ವ್ಯಕ್ತಿ ಎಲ್ಲಿದ್ದಾರೆ? ದೇವರ ಮಂಜೂಷದಂತೆ. ಆಗ ದೇವರಿಗೆ ಸಿಟ್ಟು ಬರ್ತದೆ. ದೇವರು ಸಿಟ್ಟು ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಸ್ರೇಲರು ಸೋತು ಹೋಗುವಾಗೆ ಮಾಡ್ತಾರೆ, ಫಿಲಿಷ್ಟಿಯರು ಜಯಶಾಲಿ ಆಗ್ತಾರೆ. ಕೆಲವು ಸಲ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಶತ್ರುವಿನ ಕೈಗೆ ಕೊಡುವುದು ಯಾಕೆ? ಒಳ್ಳೆಯದಕ್ಕೆ. ಯಾಕೆ ಗೊತ್ತಿಲ್ಲ, ನಾವು ತಿರುಗಿ ದೇವರ ಬಳಿಗೆ ಓಡಿ ಬರ್ಬೇಕು. ಅದಕ್ಕೆ ನಾನು ಹೇಳ್ತೇನೆ, ಇವತ್ತು ನಿನ್ನ ಶತ್ರುವಿನ ಕೈಯಲ್ಲಿ ದೇವರು ಕೊಟ್ಟಿದ್ರೆ, ಅದೇ ಶತ್ರುವಿನ ಕೈಯಿಂದ ದೇವರು ನಿನ್ನನ್ನು ಹೊರಗೆ ಬರುವುದನ್ನು ದೇವರು ನೋಡ್ತಾ ಇದ್ದಾರೆ. ಯಾವ ರೋಗ ಬಂದ್ರೆ ಆ ರೋಗದಿಂದ ನೀನು ಹೊರಗೆ ಬರುತ್ತೆ ಎಂಬುದಾಗಿ ನಾನು ಪವಿತ್ರ ಆತ್ಮನ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ನಷ್ಟದಲ್ಲಿ ಇದೆಯಾ ಆ ನಷ್ಟದಿಂದ ದೇವರು ಇವತ್ತು ಹೊರಗೆ ತರ್ತಾ ಇದ್ದಾರೆ. ಆಗ ಫಿಲಿಷ್ಟಿಯನ್ ಎನಿಸಿದ್ದೇನು ಗೊತ್ತಿಲ್ಲ, ನಮ್ಮ ದೇವರು ದೊಡ್ಡವರು, ಇಸ್ರೇಲರ ದೇವರು ಏನು ಪ್ರಯೋಜನ ಇಲ್ಲ, ಅವರ ಮಂಜೂಷ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ತಿಳಿದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅದು 1 ಸಾಮುವೇಲ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, 1 ಸಾಮುವೇಲ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರ ಮಂಜೂಷವನ್ನು ಹೊತ್ತುಕೊಂಡು ಬಂದು ಎಲ್ಲಿಟ್ರು? ದಾಗೋನ್ ಗುಡಿಯಲ್ಲಿಟ್ರು. ಯಾವ ಗುಡಿ? ದಾಗೋನ್ ಗುಡಿಯಲ್ಲಿ. ಯಾಕೆ ದಾಗೋನ್ ಗುಡಿಯಲ್ಲಿ ಇಟ್ಟದ್ದು? ನಮ್ಮ ದೇವರು ಇಸ್ರೇಲ ದೇವರಿಗಿಂತ ದೊಡ್ಡವನು ಎಂಬುದಾಗಿ ತೋರಿಸಲಿಕ್ಕೆ. ದಾಗೋನ್ ದೊಡ್ಡವ ಎಂಬುದಾಗಿ ಎನಿಸಿತು.
ಆದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ? ಚೇಂಜ್ ಆಗಿದೆ. ದಾಗೋನ್ ಯಾರ ಮುಂದೆ ಅಡ್ಡ ಬಿದ್ದಿದೆ? ದೇವರ ಮಂಜುಷದ ಮುಂದೆ ಅಡ್ಡ ಬಿದ್ದಿದೆ. ಆಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಕೂಡಲೇ ಏನ್ ಮಾಡ್ತಾರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಆ ಒಂದು ದಾಗೋನನ್ನು ಏನ್ ಮಾಡ್ತಾರೆ, ಯುದ್ಧ ಸ್ಥಾನದಲ್ಲಿ ಇರ್ತಾರೆ. ಮಾರನೇ ದಿವಸ ಪುನಃ ಬರ್ತಾರೆ. ಪುನಃ ಬರುವಾಗ ಅಲ್ಲಿ ಬೈಬಲ್ ಹೇಳ್ತದೆ, ದಾಗೋನ ಕೈ ಕಾಲು ಎಲ್ಲ ಏನಾಗಿದೆ, ಮುರಿದು ಅದು ಹೊಸ್ತಿಲಲ್ಲಿ ಅಡ್ಡ ಬಿದ್ದಿದ್ದೀಯ. ಹಲ್ಲೆಲೂಯಾ. ಆಗ ಅವರಿಗೆ ಗೊತ್ತಾಯಿತು, ಇಸ್ರೇಲರ ದೇವರು ದೊಡ್ಡ ದೇವರು ಇದ್ದಾರೆ. ಎಷ್ಟು ಜನ ಹೇಳ್ತೀವಿ, ನನ್ನ ದೇವರು ದೊಡ್ಡವನು ಹೇಳಿ, ನನ್ನ ದೇವರು ದೊಡ್ಡವನು, ನನ್ನ ದೇವರು ದೊಡ್ಡವನು. ಒಂದು ಯೋಹಾನ 4:4 ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ದೊಡ್ಡವನು. ಎಷ್ಟು ಜನ ಹೇಳ್ತೀವಿ, ನನ್ನ ದೇವರು ದೊಡ್ಡವನು ಹೇಳ್ರಿ, ನನ್ನ ದೇವರು ದೊಡ್ಡವನು, ಆತನು ಕಾರ್ಯ ದೊಡ್ಡದಾಗಿದೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ದೇವರ ಮನುಷ್ಯನಿಗೆ ಹೇಳ್ತಾ ಇದ್ದಾನೆ, ನಾಳೆ ಇಷ್ಟೊತ್ತಿಗೆ ರೂಪಾಯಿಗೆ 12 ಸೇರು ಗೋಧಿ ಮತ್ತೆ ಎಷ್ಟು 24 ಸೇರು ಜಮೆ ಗೋಧಿ ಮಾರಲ್ಪಡ್ತದೆ ಎಂಬುದಾಗಿ. ಆಗ ಅರಸನ ಹಸ್ತಕನಾದ ಸರದಾರ ಹೇಳ್ತಾನೆ, ಇದು ಸಾಧ್ಯವೇ ಇಲ್ಲ, ಇದು ಸಾಧ್ಯವೇ ಇಲ್ಲ, ಇದು ಅಸಾಧ್ಯ ಎಂಬುದಾಗಿ ಹೇಳುವಾಗ ದೇವರ ಮನುಷ್ಯ ಹೇಳ್ತಾನೆ, ಇದು ಸಾಧ್ಯವಾಗ್ತದೆ, ಇದು ನಾಳೆ ಸಾಧ್ಯವಾಗ್ತದೆ, ನಾಳೆ ಸಾಧ್ಯವಾಗ್ತದೆ. ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಅದು ನೀನು ಕಣ್ಣಾರೆ ನೀನು ನೋಡುವಾಗ ಮಾಡ್ತೇನೆ. ಇವತ್ತು ಎಷ್ಟು ಜನ ಹೇಳ್ತೀರಿ, ನೀನು ಹಾಳಾಗುವುದಿಲ್ಲ, ನೀನು ಒಳ್ಳೆ ಆಗ್ಲಿಕ್ಕೆ ಹೋಗ್ತಾ ಇದ್ದೀಯ, ನೀನು ರೋಗದಲ್ಲಿ ಇರುವುದಿಲ್ಲ, ನೀನು ಸೌಖ್ಯದಿಂದ ಹೇಳುವಂತೆ ಜನರು ಕಾಣುವಂತೆ, ಲೋಕದವರು ಕಾಣುವಂತೆ, ನಿನ್ನ ಕುಟುಂಬದವರು ಕಾಣುವಂತೆ ನಿನ್ನ ಸಾಕ್ಷಿಯಾಗಿ ದೇವರು ಎಬ್ಬಿಸ್ತಾನೆ. ಆಮೇಲೆ ಅಲ್ಲಿ ನಾನು ನಂಬ್ತೇನೆ, ಕೆಲವರ ರಿಪೋರ್ಟ್ಗಳು ಚೇಂಜ್ ಆಗ್ಲಿಕ್ಕೆ ಹೋಗ್ತವೆ. ಕೆಲವು ರಿಪೋರ್ಟ್ಗಳು ಚೇಂಜ್ ಆಗ್ತದೆ. ನಿನ್ನ ಹಳೆಯ ರಿಪೋರ್ಟ್ ಯಾವುದೇ ಆಗಿರಬಹುದು, ತೀರಾ ಹದಗೆಟ್ಟಿದ ರಿಪೋರ್ಟ್ ಆಗಿರಬಹುದು, ಇವತ್ತು ಹೊಸ ರಿಪೋರ್ಟ್ ನಿಮಗೋಸ್ಕರ ನಾಳೆ ದೇವರು ಕೊಡುತ್ತೇನೆ ಎಂಬುದಾಗಿ ವಾಕ್ಯದ ಮೂಲಕ ಹೇಳ್ತಾರೆ. ನಾನು ನಂಬ್ತೇನೆ, ದೇವರ ಮಾತು ಸುಳ್ಳೇ ಆಗುವುದಿಲ್ಲ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಈಗ ಹೇಳಿದ ಮೇಲೆ ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಒಂದು ದೇವರಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ನೀವು ಅದೇ 7ನೇ ಅಧ್ಯಾಯದಲ್ಲಿ ಹೋಗುವುದಾದ್ರೆ, ಅದರಲ್ಲಿ 6ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪಟ್ಟಣಕ್ಕೆ ಆರಾಮಿಯರು ದಾಳಿ ಮಾಡ್ತಾರೆ. ಆರಾಮಿಯರು ದಾಳಿ ಮಾಡುವಾಗ ನೋಡಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೇವರು ಏನ್ ಮಾಡ್ತಾರೆ, ಆರಾಮಿಯ ಪಾಳ್ಯದವರಿಗೆ ರಥಾಶ್ವರವಾದ ಮಹಾಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ರಿಂದ ಅವರು ಇಸ್ರೇಲ್ ಅರಸರು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲ ಓಡಿ ಹೋದರೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ನೋಡಿ, ದೇವರಿಗೆ ಮಾಡಲಿಕ್ಕೆ ಸಮಯ ಇಲ್ಲ. ನೋಡಿ, ಒಬ್ಬರಿಗೆ ದೇವರಿಗೆ ಸಮಯ ಇಲ್ಲ, ದೇವರಿಗೆ ಸಮಯ ಇಲ್ಲ. ಅಲ್ಲಿ ನಾಳೆ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಮಾತ್ರ ದೇವರು ಸಮಯ ಮಾಡಿದ. ಅಲ್ಲಿ ಎಷ್ಟು ದಿವಸದಿಂದ ಕಾಯ್ತಾ ಇದ್ದಾರೆ. ಇವತ್ತು ದೇವರು ಮಾತನಾಡ್ತಿದ್ದಾರೆ. ಆ ಕಾಯುವ ಸಮಯ ಮುಗಿಯಿತು. ದೇವರು ಅದ್ಭುತ ಮಾಡುವ ಸಮಯ ಬಂದಿದೆ. ಅಲ್ಲಿ ದೇವರಿಗೆ ಕೃಪೆ ತೋರುವ ಸಮಯ ಬಂದಿದೆ. ಹಲ್ಲೆಲೂಯಾ. ನಾನು ಕಣ್ಣಾರೆ ಕಾಣ್ತೇನೆ, ನಾನು ಕಣ್ಣಾರೆ ಕಾಣ್ತೇನೆ, ನಾನು ಕಣ್ಣಾರೆ ಕಂಡು ಸಾಕ್ಷಿ ಹೇಳ್ತೇನೆ, ನನ್ನ ದೇವರು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನನಗೆ ಖುಷಿಯಾದದ್ದು ಏನಂತ ಹೇಳಿದ್ರೆ, ದೇವರು ಆ ಒಂದು ಸಿಚುವೇಶನ್ ಅಲ್ಲಿ ಚೇಂಜ್ ಮಾಡ್ತಾನೆ. ಹೇಗೆ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಆರಾಮಿ ಅರಸರು ಏನ್ ಮಾಡ್ತಾರೆ, ಅವರ ಬೆಳ್ಳಿ ಬಂಗಾರ ಸಾಮಾನು ಎಲ್ಲ ಹೊತ್ತುಕೊಂಡು ಎಲ್ಲಿಗೆ ಬರ್ತಿದ್ದಾರೆ, ಸಮಾರ್ಯ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಈಗ ಎಲ್ಲ ಸಾಮಾನು ಎಲ್ಲ ಎಲ್ಲಿಗೆ ಬಂತು, ಸಮಾರ್ಯ ಪಟ್ಟಣಕ್ಕೆ ಬಂತು. ನಿಜವಾಗಿ ಸಮಾರ್ಯ ಪಟ್ಟಣದಲ್ಲಿ ಏನಿರಲಿಲ್ಲ. ಇದ್ದದ್ದು ಯಾವುದು, ಪಾರಿವಾಳದ ಮಲ, ಕತ್ತೆಯ ತಲೆ, ಮನುಷ್ಯನ ಮಾಂಸ, ಇದು ಬಿಟ್ಟು ಬೇರೆ ಏನಿಲ್ಲ. ಸಮಾಜದ ಅರಸರು ಏನ್ ಮಾಡ್ತಾನೆ, ಎಲ್ಲವನ್ನು ಹೊತ್ತುಕೊಂಡು ಅಲ್ಲಿ ಬರ್ತಾ ಇದ್ದಾನೆ. ಹೊತ್ತುಕೊಂಡು ಬಂದ ಆ ಪಟ್ಟಣದ ಒಳಗೆ ಬಂದದಿದ್ದಾನ, ಹಲ್ಲೆಲೂಯಾ, ಅವನಿಗೆ ಒಂದು ಭಯ ಬರ್ತದೆ. ಅವನು ಹೇಳ್ತಾನೆ, ಯಾರು ಇಸ್ರೇಲ್ ಅರಸ ಏನ್ ಮಾಡ್ತಾರೆ, ಹಣ ಕೊಟ್ಟು ಬೇರೆ ಜನರಲ್ಲೆಲ್ಲ, ಸೈನ್ಯವನ್ನೆಲ್ಲ, ಅರಸರನ್ನೆಲ್ಲ ತಂದಿದ್ದಾರೆ, ನಮಗೆ ಉಳಿಗಾಲ ಇಲ್ಲ ಅಂತೇಳಿ ಅವೆಲ್ಲವನ್ನು ಬಿಟ್ಟು ಏನ್ ಮಾಡ್ತಾರೆ, ಅವರು ಓಡಿ ಹೋಗ್ತಾರೆ. ಆಮೇಲೆ ನೀವು ಎಲ್ಲ ಓಡಿ ಹೋಗ್ತಾರೆ. ನಾನು ಹೇಳ್ತೇನೆ, ದುಷ್ಟರ ಸಂಪತ್ತು ಅದು ನೀತಿವಂತರಿಗೆ ದೇವರು ಕೊಡ್ತಾನೆ. ನನಗೆ ಅಲ್ಲಿ ನೀತಿವಂತನ ವಂಶವು ಶುಭ ಹೊಂದುತ್ತದೆ. ಯಾಕಂತ ಹೇಳಿದ್ರೆ, ನೀತಿವಂತನಿಗೆ ದೇವರು ದುಷ್ಟರ ಎಲ್ಲ ಆಶೀರ್ವಾದವನ್ನು ಕೊಡ್ತಾನೆ. ದೇವರು ನಿನಗೆ ಆಹಾರವನ್ನು ಕೊಡುತ್ತಾನೆ, ದೇವರು ನಿನಗೆ ಆರೋಗ್ಯವನ್ನು ಕೊಡುತ್ತಾನೆ, ದೇವರು ನಿನಗೆ ಪ್ರಮೋಷನ್ ಅನ್ನು ಕೊಡುತ್ತಾನೆ. ನಾನು ಬಲವಾಗಿ ನಂಬ್ತೇನೆ. ಸಂತೋಷ. ಆಮೇಲೆ ನಾನು ನಂಬ್ತೇನೆ, ಇವತ್ತು ಪರಿಸ್ಥಿತಿಗಳು ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ.
ಯಾಕೆ ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ, ನನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆಗ ಅಲ್ಲಿ ಇಬ್ಬರು ಕುಷ್ಠರೋಗಿಗಳಿರ್ತಾರೆ. ಆ ಕುಷ್ಠರೋಗಿಗಳಿಗೆ ಏನಿಲ್ಲ ಲಾಸ್ಟ್ ಎಲ್ಲಿ ಬರ್ತಾರೆ ಅವರು? ಈ ಸಮಾರ್ಯ ಪಟ್ಟಣಕ್ಕೆ ಏನಾದ್ರೂ ಸಿಗ್ತದಂತ ಹೋಗಿ ಬೆಳಗಾದ ತೊಂದರೆ ಇಲ್ಲ, ನಾವು ಸಾಯ್ತೇವೆ, ಈಗ ಆಹಾರವಿಲ್ಲದ್ರೆ ಸಾಯದ ಮೇಲೆ ಅಂತ ಆ ಪಟ್ಟಣಕ್ಕೆ ಹೋಗುವಾಗ ಆ ಪಟ್ಟಣದಲ್ಲಿ ಯಾವ ಜನರು ಸಹ ಇಲ್ಲ. ನೋಡುವಾಗ ಏನುಂಟು? ಚಿನ್ನ, ಬೆಳ್ಳಿ, ಬಂಗಾರ, ಆಹಾರ ಎಲ್ಲ ಅಲ್ಲಿ ರಾಶಿಯಾಗಿ ಉಂಟು. ಅಲ್ಲಿ ಬಂದು ಆ ಕುಷ್ಠ ರೋಗಿಗಳು ಏನ್ ಮಾಡ್ತಾರೆ? ಅದನ್ನು ಹೊತ್ತುಕೊಂಡು ಹೋಗಿ ರಾಜನಿಗೆ ತಿಳಿಸುವಾಗ ಹಲ್ಲೆಲೂಯಾ, ರಾಜನಿಗೆ ಸಹ ಆಶ್ಚರ್ಯ. ಒಂದು ನೋಡುವಾಗ ಅಲ್ಲಿ ರಾಶಿಗಳ ಆಸ್ತಿ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರಿಗೆ ಸಮಯ ಇಲ್ಲ. ನಾನು ಹೇಳಿದರೆ ದೇವರಿಗೆ ಸಮಯ ಇಲ್ಲ. ನಿನ್ನ ಜೀವಿತದಲ್ಲಿ ಅದ್ಭುತ ಕ್ಷಣದಲ್ಲಿ ದೇವರು ಮಾಡ್ತಾನೆ. ಒಂದು ಕಣ್ಣು ಮೆಟ್ಟಕ್ಕಿಸುವುದರೊಳಗಾಗಿ ನಾವು ಪರಲೋಕ ಸೇರ್ಲಿಕ್ಕೆ ಸಾಧ್ಯವಾದರೆ, ಅಲ್ಲಿ ಮನುಷ್ಯನ ಸತ್ತ ದೇಹ ರೂಪಾಂತರವಾಗಬೇಕಾದ್ರೆ ನನ್ನ ದೇವರ ಶಕ್ತಿ ಎಷ್ಟು ದೊಡ್ಡದಾಗಿದೆ. ಇವತ್ತು ನಾನು ನಿಮ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಆತನ ಇವತ್ತು ಶಕ್ತನಾಗಿದ್ದಾನೆ. ನಿಮ್ಮ ಪರಿಸ್ಥಿತಿ ಯಾವುದೇ ಕೆಟ್ಟದಾಗಿದ್ದರೂ ಸಹ ದೇವರು ಬದಲಾಯಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ, ದೇವರು ಚೇಂಜ್ ಮಾಡ್ತಾನೆ. ಹಲ್ಲೆಲೂಯಾ. ಮಂಗಳೂರಲ್ಲಿ ಒಬ್ಬರಿದ್ದರು, ಮೊನ್ನೆ ಲಾಸ್ಟ್ ಟೈಮ್ ಬಂದ್ರು. ಅವರು ಕ್ಯಾನ್ಸರ್ ಅಂತ ಹೇಳಿದ್ರು, ಕುತ್ತಿಗೆಯಲ್ಲಿ ಥ್ರೋಟಲ್ಲಿ ಏನು ಗೆಡ್ಡೆ ಉಂಟಂತ. ಡಾಕ್ಟರ್ ಎಲ್ಲ ಬಯಾಪ್ಸಿ ತೆಗೆಯುವಾಗ ಅದು ಕ್ಯಾನ್ಸರ್ ಅಂತ ಬಂತು. ನಂತರ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳ್ತಾರೆ, ಅದು ಕಾಣ್ತಾ ಇಲ್ಲ. ಮತ್ತೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ನೆಕ್ಸ್ಟ್ ಚೆಕ್ ಮಾಡ್ಲಿಕ್ಕೆ ಹೋಗುವಾಗ ಅವ್ರು ಹೇಳ್ತಾರಂತೆ, ಏನಂತ ಗೊತ್ತಿಲ್ಲ, ಅಲ್ಲಿ ನೀವು ಯಾಕೆ MRI ಮಾಡಿದ್ದು, ನೀವು ಅದು ಯಾಕೆ ಮಾಡಿದ್ದು, ಅವರಿಗೆ ಯಾವ ಕಾಯಿಲೆ ಇಲ್ಲ. ಎಷ್ಟೆಲ್ಲ ಅಂತೀರಿ? ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದ ಕಾರ್ಯ ಆಗುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೀನಿ, ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ಅಲ್ಲಿ ಪರಿಸ್ಥಿತಿ ಬಂದದ್ದು ಯಾಕೆ? ದೇವರ ಕಡೆಗೆ ತಿರುಗಲಿಕ್ಕೆ. ಪರಿಸ್ಥಿತಿ ಯಾಕೆ ಬಂದದ್ದು? ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ತಿಳಿದುಕೊಳ್ಳಿಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ದೇವರು ಕೊಂಡೋದ. ನೋಡಿ, ವಾಕ್ಯ ಇರ್ತದೆ. ನಂತರ ನೋಡಿದಾಗ ನೋಡಿ, ಅಲ್ಲಿ 17ನೇ ವಾಕ್ಯ, 7ನೇ ಅಧ್ಯಾಯ, 2 ವರ್ಷಗಳ ಪುಸ್ತಕ 7ನೇ ಅಧ್ಯಾಯ 17ನೇ ವಾಕ್ಯ ಓದಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ವ್ಯಕ್ತಿ ಹೇಳಿದ್ರು? ಆಕಾಶ ದ್ವಾರ ತೆರೆದರೂ ಸಹ ಏನಾಗ್ಲಿಕ್ಕೆ, ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವನು ಹೋಗಿ ನೋಡ್ತಾನೆ. ನೋಡುವಾಗ ಅಲ್ಲಿ ಗೋಧಿ ಎಷ್ಟಕ್ಕೆ ಮಾಡ್ತಾ ಉಂಟು? ರೂಪಾಯಿ 12ಕ್ಕೆ, ಜವೆ ಗೋಧಿ 24ಕ್ಕೆ. ಆ ಜನರ ರಾಶಿಯನ್ನು ನೋಡಿ ಈ ವ್ಯಕ್ತಿ ಅವರ ಕಾಲು ನಡಿದು ಸಾಯ್ತಾನೆ. ದೇವರು ಎಷ್ಟು ದೊಡ್ಡವನ. ನಂತರ ವಾಕ್ಯ ಓದಿ ನೋಡ್ರಿ. ಆಮೇಲೆ ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ನೆರವೇರಿತು. ಹೇಳ್ರಿ ಹಲ್ಲೆಲೂಯಾ. ನಾಳೆ ಇಷ್ಟೊತ್ತಿಗೆ ದೇವರು ಹೇಳಿದ ಮಾತು ನೆರವೇರುತ್ತದೆ. ಇವತ್ತು ಏನು ವಾಕ್ಯದಲ್ಲಿ ಹೇಳಿದಾದ್ರೆ ನಿಮ್ಮ ಜೀವಿತ ನಡೀತದೆ. ಯಾಕಂದ್ರೆ ಈ ವಾಕ್ಯ ಸಜೀವವಾದದ್ದು, ಈ ವಾಕ್ಯ ಕಾರ್ಯವಾದದ್ದು, ಈ ವಾಕ್ಯ ಆತ್ಮ ಪ್ರಾಣ ಶರೀರವನ್ನು ತೂರುವಂತ ವಾಕ್ಯವಾಗಿದೆ. ಆಮೇಲೆ ಅಲ್ಲಿ ಬೈಬಲ್ ಇರ್ತದೆ. ಅವನೇನಂದ್ರೆ ಸತ್ತು ಹೋದ. ಮತ್ತೆ ನಾಳೆ ಇಷ್ಟೊತ್ತಿಗೆ ಸಮಾರ್ಯದ ಪಟ್ಟಣದ ಬಾಗಿಲಲ್ಲಿ ಜವೆ ಗೋಧಿಯು ರೂಪಾಯಿ 24 ಸೇರಿನಂತೆಯು, ಗೋಧಿ ಹಿಟ್ಟು 12 ಸೇರಿನಂತೆಯು ಮಾರಲ್ಪಡುವವು ಎಂದು ಹೇಳಿದಾಗ ಆ ಸರದಾರನು ನೀನು ಅದನ್ನು ಕಣ್ಣಾರೆ ಕಾಣುವಿ, ಆದರೆ ಅನುಭವಿಸುವುದಿಲ್ಲ ಎಂದು ನುಡಿದನು. ಅಲ್ಲೇ ಈ ಮಾತು ಏನಾಯ್ತು? ಎಷ್ಟು ಜನ ದೇವರ ಮಾತು ನಡೀತದೆ ಹೇಳಿ? ದೇವರ ಮಾತು ನನ್ನ ಜೀವಿತ ನಡೀತದೆ. ಎಷ್ಟು ಜನ ಅಂತ ನನ್ನ ಜೀವಿತದಲ್ಲಿ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹೇಳಿ? ನಾನು ಇನ್ನು ರೋಗಿಯಾಗಿರುವುದಿಲ್ಲ ಹೇಳ್ರಿ, ನಾನು ರೋಗಿಯಾಗಿರುವುದಿಲ್ಲ ಹೇಳ್ರಿ, ನಾನು ಸಾಲದಲ್ಲಿ ಇರುವುದಿಲ್ಲ. ನೀವು ಹೇಳಿದ್ರೆ ಅದು ನಡೀತದೆ. ಅಲ್ಲಿ ನೀವು ನಾಲಿಗೆಯಲ್ಲಿ ಏನು ಹೇಳ್ತೀರಿ ಅದು ನಡೀತದೆ. ಒಣಗಿದ ಎಲುಬುಗಳಿಗೆ ಜೀವ ಬರ್ತಾ ಇಲ್ಲ. ಅಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಜೀವ ಬೇಕು. ಅಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ.
ನೀವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಂಬ್ತೇನೆ, ಹಲ್ಲೆಲೂಯ, ವೈದ್ಯರಿಂದ ಆಗದ ಕಾರ್ಯ ದೇವರು ಮಾಡ್ತಾನೆ. ಲೋಕದ ವ್ಯಕ್ತಿಗಳಿಗೆ ಆಗದ ಕಾರ್ಯ ದೇವರು ಮಾಡ್ತಾನೆ. ಹಲ್ಲೆಲೂಯ. ಪ್ರವಾದಿ ಹೇಳಿದ ನಾಳೆ ಇಷ್ಟೊತ್ತಿಗೆ, ಹಲ್ಲೆಲೂಯ, ಪ್ರೇಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಒಂದೊಂದು ಸಾಕ್ಷಿಗಳು ದೇವರ ಮಹಿಮೆಗೋಸ್ಕರ ಹೇಳ್ತಾನೆ. ಯಾಕಂದ್ರೆ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ನಿನ್ನೆ ಇರುವಂತೆ ಇವತ್ತು ನಾಳೆ ಎಂದೆಂದಿಗೆ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಅಲ್ಲಿ ಇಜಬೇಲಲ್ಲಿ ಹೇಳಿದ್ದು ನಾಳೆ ಎಂಬುದಾಗಿ. ಆದ್ರೆ ಅವಳ ನಾಳೆ ನಡೆಯುತ್ತಾ? ಅವಳು ಹೇಳಿದ ನಾಳೆ ನಡೆಯುತ್ತಾ? ದೇವರ ಮುಂದೆ ಹೇಳಿದ ನಾಳೆ ನಡೆಯುತ್ತಾ? ಆಮೇಲೆ ಇವತ್ತು ನಾನು ಹೇಳ್ತೇನೆ, ಲೋಕದ ಜನರು ಏನು ಹೇಳಿದ್ರೆ ಅದು ನಡೆಯುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನಾಳೆ ಮಾತ್ರ ಅಲ್ಲ, ನಿನ್ನೆ ಇವತ್ತು ಎಂದೆಂದು ನಿರಂತರವಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್. ನಾನು ಪರವಾಗಿ ನಂಬ್ತೇನೆ, ಆ ನಂಬಿಗಸ್ತ ದೇವರಿಗೆ ನಾವು ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೇನೆ, ನನ್ನ ದೇವರನ್ನು ಅವಮಾನಕ್ಕೆ ಗುರಿ ಮಾಡುವುದಿಲ್ಲ. ಬೇರೆ ಒಂದು ಮಾತು ಆ ಸಮಾರ್ಯ ಪಟ್ಟಣದ ಸ್ಥಿತಿಯ ಬದಲಾಯಿತು. ಇವತ್ತು ಅದೇ ಮಾತು ನೀನು ನಂಬುವಾಗ ನಿನ್ನ ಜೀವಿತ ಚರಿತ್ರೆಗಳು ಬದಲಾಗ್ತದೆ. ಥ್ಯಾಂಕ್ ಯು ಲಾರ್ಡ್. ಆತ ನಂಬಿಗಸ್ತನಾದ ದೇವರಾಗಿದೆ. ಅಂದು ಮಾತು ನೆರವೇರಿಸಿದಾಗ ಇವತ್ತು ಸಹ ಈ ಸಭೆಯಲ್ಲಿ ಆತನ ಮಾತು ನೆರವೇರಿಸುವ ದೇವರಾಗಿದೆ. ನಂಬಿಗಸ್ತ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾಕೊಬ್ಬ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲ ಹೇಳುವ ಹಲ್ಲೆಲೂಯಾ. ನಂಬಿಗಸ್ತ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾಕೊಬ್ಬ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನೆ ಇರುವಂತೆ ಇವತ್ತು ಇರುವುದು, ನಾಳೆ ಇರುವುದು. ಯಾಕೊಬ್ಬ ನನ್ನು ನಡೆಸಿದಂತೆ ನನ್ನ ನಡೆಸುವ. ನಿನ್ನೆ ಇರುವಂತೆ ನಾಳೆ ಇರುವುದು, ಇವತ್ತು ಇರುವುದು. ಯಾಕೊಬ್ಬ ನನ್ನು ನಡೆಸಿದಂತೆ ನನ್ನ ನಡೆಸುವುದು. ಎಷ್ಟು ಜನ ನಂಬ್ತೀರಿ? ದೇವರ ಮಾತನ್ನು ನಂಬ್ರಿ. ಅಲ್ಲಿ ಎಲಿಷನು ನಾಳೆ ಅವನಿಗೆ ಹೇಳಿದ ಪ್ರಕಾರ ಇವತ್ತು ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪರಿಸ್ಥಿತಿ ಬದಲಾಗ್ತದೆ, ನಿಮ್ಮ ಪರಿಸ್ಥಿತಿ ಬದಲಾಗ್ತದೆ. ಎಷ್ಟು ಜನ ಬಿಲ್ ಮಾಡ್ತೇನೆ? ನೀವು ಸ್ವೀಕಾರ ಮಾಡುವುದಾದ್ರೆ ಕಾರ್ಯಗಳನ್ನು ತಂದು ಸ್ವೀಕಾರ ಮಾಡಿ. ನಾಳೆ 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 ನಿನ್ನ ರಿಪೋರ್ಟ್ ಬದಲಾಗ್ತದೆ, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ನಿನ್ನ ಜೀವಿತದಲ್ಲಿ ನೀನು ರೋಗಿಯಾಗಿರುವುದಿಲ್ಲ. ದೇವರ ಸೌಖ್ಯ ನಿನ್ನ ಮೇಲೆ ಅದು ವ್ಯಾಪರಿಸುವಂತದ್ದಾಗಿದೆ. ಥ್ಯಾಂಕ್ ಯು. ಕರ್ತನಿಗೆ ಸ್ತೋತ್ರವಾಗಲಿ. ದೇವರ ಇವತ್ತು ವಾಕ್ಯದೊಂದಿಗೆ ನೀನು ಮಾತನಾಡಲಿಕ್ಕೆ ಸ್ತೋತ್ರಪ್ಪ. ನಿನ್ನ ವಾಕ್ಯ ಅದು ಬದಲಾಗದ ವಾಕ್ಯ, ಅದು ನಡೆಯುವಂತ ವಾಕ್ಯ. ಇವತ್ತು ಆ ವಾಕ್ಯವನ್ನು ನಿನ್ನ ಮಕ್ಕಳಿಗೆ ಹೇಳಿದ್ದೇನೆ ಸ್ವಾಮಿ. ನೀನು ಅವರಲ್ಲಿ ದೇವರೇ ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ದೇವರೇ ತೀರ ಒಣಗಿದೆ ಎನ್ನುವುಗಳು, ಅದಕ್ಕೆ ಜೀವ ತಂದುಕೊಂಡ ದೇವರು. ಸಮಾರ್ಯದ ಪಟ್ಟಣ ತೀರ ಹದಗೆಟ್ಟದ್ದು, ಅದನ್ನು ಚೇಂಜ್ ಮಾಡಿದೆ ದೇವರೇ. ಆ ಒಂದು ಕೋಲು ದೇವರೇ ಒಂದು ಜೀವವನ್ನು ದೇವರ ಬಾದಾಮಿ ಹಣ್ಣಾಗಿ ಮಾಡಿದ ದೇವರು ನೀನು ಸ್ವಾಮಿ. ಇವತ್ತು ಇವರ ಜೀವಿತ ಬದಲಾಗಲಿ, ಇವರ ಕುಟುಂಬದಲ್ಲಿ ಅದ್ಭುತ ನಡೆಯಲಿ, ಮಕ್ಕಳಲ್ಲಿ ಅದ್ಭುತ ನಡೆಯಲಿ, ಕೆಲಸದಲ್ಲಿ ಅದ್ಭುತ ನಡೆಯಲಿ, ಆರೋಗ್ಯದಲ್ಲಿ ಅದ್ಭುತ ನಡೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಪ್ರಾರಂಭದಿಂದ ಕೊನೆಯವರೆಗೆ ನೀನು ನಮ್ಮ ಜೊತೆಯಲ್ಲಿ ನಡೆಸಿದ್ದಕ್ಕೆ ನನಗೆ ಸ್ತೋತ್ರಪ್ಪ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವಂತೆ ತಂದೆಯೇ, ಆಮೇಲೆ. ಹಲ್ಲೆಲೂಯಾ. ನಿನಗೆ ಅತ್ಯಾಶೀರ್ವಾದ.